Hello guys, welcome back to my YouTube channel, and today I have reached 67 subscribers. Thank you very much for that. Today actually we visited the Chennakeshwar temple at Beluru, Hassan district. So because of that I couldn't study anything today. I wake up at 4 a.m. in the morning, got ready and left early. ಬಂದಿದ್ದೆ ಈವ್ನಿಂಗ್ 6:30 ಆಯಿತು. ಬೆಳಿಗ್ಗೆ 4 ಗಂಟೆಲಿ ಹೊರಟಿದ್ದು. ಸೊ ಐ ವಾಸ್ ರಿಯಲಿ ಟಯರ್ಡ್ ಆ್ಯಂಡ್ ನಾಟ್ ಇನ್ ಎ ಮೂಡ್ ಟು ಸ್ಟಡಿ. ಫ್ರೆಶ್ ಅಪ್ ಆಗಿ ರಾತ್ರಿ ಎಲ್ಲ ಮತ್ತೆ ನಿದ್ದೆ ಮಾಡಿಲ್ಲ ನಾನು. ಮಲ್ಗೋಕ್ಕೂ ಮುಂಚೆ ಈ ವಿಡಿಯೋ ಏನು ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಮಲ್ಗೋಣ ಅಂತ. ನಾವು ಟೆಂಪಲಿಗೆ ಕರೆಕ್ಟಾಗಿ ಒಂದು ಅರೌಂಡ್ 9ಗೆ ರೀಚ್ ಆಗಿ ತಿಂಡಿ ಎಲ್ಲ ಮುಗಿಸಿ ಟೆಂಪಲ್ ಒಳಗಡೆ ಹೊರಟ್ವಿ. ಇದು 103 ವರ್ಷ ತಗೊಂಡಿದ್ದಾರೆ ಈ ಟೆಂಪಲ್ನ ಕೆತ್ತನೆ ಮಾಡೋಕ್ಕೆ. 1117ರಲ್ಲಿ ವಿಷ್ಣುವರ್ಧನ ರಾಜ ಅವರು ಚೋಳರ ಮೇಲೆ ಗೆದ್ದಿದ್ದ ಸಂಕೇತವಾಗಿ ಇದನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 103 ವರ್ಷ ಆದಮೇಲೆ ಕಂಪ್ಲೀಟ್ ಆಗುತ್ತೆ ಇದು ದೇವಸ್ಥಾನ. ಎಷ್ಟು ಸೂಕ್ಷ್ಮ ಕೆತ್ತನೆ ಇದೆ ಅಂತಂದರೆ ರೀಕ್ರಿಯೇಟ್ ಮಾಡೋಕ್ಕೆ ಇಂಪಾಸಿಬಲೇ ಇಲ್ಲ. ವಿತೌಟ್ ಎಲೆಕ್ಟ್ರಿಸಿಟಿ, ವಿತೌಟ್ ಲೇಸರ್ ಹಿಂಗೆ ಕೆತ್ತನೆ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ನಾನು ಇಲ್ಲಿ ಬರ್ತಿದೆಯಲ್ಲ ವಿಡಿಯೋ, ಅದು ಮೋಹಿನಿ ಮದನಿಕೆ ಅಂತೇನೋ ಹೇಳ್ತಾರೆ. ಹಣೆ ಎಷ್ಟು ಅಗಲ ಇದೆಯೋ ಹಿಪ್ಪು ಅಷ್ಟೇ ಇದೆ, ಗಲ್ಲ ಎಷ್ಟಿದೆಯೋ ಅಷ್ಟು ಮೂಗಿದೆ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ನೋಡಿ ಕಾಲು, ಇಲ್ಲಿ ನಮ್ಮದು ಶೇಪ್ ಇರುತ್ತಲ್ಲ ಅದು ಕೂಡ ಕೆತ್ತಿದ್ದಾರೆ. ಆ ಸೊಂಟ ಅದು ತುಂಬ ಚೆನ್ನಾಗಿದೆ. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಅಲ್ಲಿಂದ ಬರೋಕ್ಕೆ ಮನಸ್ಸಾಗ್ತಿಲ್ಲ, ಇನ್ನು ನೋಡ್ತಾನೆ ಇರಬೇಕಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಪ್ರತಿಯೊಂದೂ. ಇದು ಯಾವುದೋ ಒಂದು ದೇವರು ಗೊತ್ತಿಲ್ಲ ನನಗೆ. ಅಲ್ಲಿ ಒಂದು ಮೂಲೆನೂ ಅಲ್ಲಿ ಆ ದೇವಸ್ಥಾನದಲ್ಲಿ ನಾವು ಈ ಥರ ಕೆತ್ತನೆಗಳನ್ನ ನೋಡ್ತೀವಿ. ಏನು ಚೆನ್ನಾಗಿದೆ ಅಂತಂದರೆ, ನಾನು ಆ್ಯಕ್ಚುಲಿ ನನ್ನ ಫ್ರೆಂಡು ಬರುವಾಗ ಬೋರಿಂಗಿಂದ ಬಂದಳು, ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ ಅಂತ. ಬಟ್ ಒಳಗೆ ಬಂದಮೇಲೆ ತುಂಬ ಇಂಟ್ರೆಸ್ಟಿಂಗಿಂದ ಕೇಳ್ತಾಯಿದ್ಲು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ ಮಧ್ಯದಲ್ಲಿ ನರಸಿಂಹಸ್ವಾಮಿ ಸರಪಳಿ ಎಲ್ಲ ಕೆತ್ತನೆ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು 4 ಮೆಂಬರ್ಸ್ ಯಾರು ಶಿಲ್ಪಿಗಳು ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಬಾಡಿ ಬ್ಯಾಲೆನ್ಸ್ ಆಗಿರ್ಬೋದು, ಭರತನಾಟ್ಯಂ ಪೋಸು, ಎಕ್ಸ್ಪ್ರೆಷನ್ನು ಮತ್ತು ಮಿರರ್ ಹಿಡ್ಕೊಂಡು ನಿಂತಿರೋದು. ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ನರಸಿಂಹಸ್ವಾಮಿ ಅದು ಸರಪಳಿ ಏನು ಚೆನ್ನಾಗಿದೆ ಗೊತ್ತಾ. ಈಗ ತುಂಬ ಚಿಕ್ಕ ಸ್ಪೇಸಲ್ಲೇ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು. ಮತ್ತು ಒಂದು ಗೋಡೆಯಲ್ಲಿ ಇಡೀ ರಾಮಾಯಣ ಮಹಾಭಾರತನೇ ಕೆತ್ತನೆ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿತ್ತು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೆಲ್ಲ ನೋಡ್ಕೊಂಡು. ಮತ್ತು ಇದು ನಕ್ಷತ್ರಾಕಾರದಲ್ಲಿದೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಐ ರಿಯಲಿ ಲವ್ ವಿಸಿಟಿಂಗ್ ಹಿಸ್ಟೋರಿಕಲ್ ಪ್ಲೇಸಸ್, ತುಂಬ ಇಷ್ಟ ನನಗೆ. ಆ್ಯಂಡ್ ಐ ಹ್ಯಾವ್ ಪ್ಲ್ಯಾನ್ಡ್ ಟು ಕಂಪ್ಲೀಟ್ ವಿಸಿಟಿಂಗ್ ಆಲ್ ದ ಇಂಪಾರ್ಟೆಂಟ್ ಒನ್ಸ್ ಇನ್ ಮೈ ಓನ್ ಸ್ಟೇಟ್ ಫಸ್ಟ್, ಆ್ಯಂಡ್ ದೆನ್ I want to travel outside Karnataka and explore more places. Right now I feel there are so many places left to visit. So I will slowly complete the ones in Karnataka first and then move outside. Today I really loved the cravings here. They were mind blowing. Honestly, I can say this kind of art can't be recreated again. ತುಂಬ ಅಂದರೆ ತುಂಬ ಇಂಪಾಸಿಬಲ್ ಟು ರೀಕ್ರಿಯೇಟ್, ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಗೊತ್ತಾ. ಈಗ ಇಲ್ಲಿ ಚಿಕ್ಕದಿದೆಯಲ್ಲ, ಈಗ ಝೂಮ್ ಆಗ್ತಿದ್ದೀನಲ್ಲ, ತುಂಬ ಚೆನ್ನಾಗಿದೆ. ಇಡೀ ಮಹಾಭಾರತನೇ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ತುಂಬ ಇಷ್ಟ ಆಯಿತು. 103 ವರ್ಷ ಏನು ಸುಮ್ಮನೆ ತಗೊಂಡಿಲ್ಲ, ವರ್ತಿದೆ ತಗೊಂಡಿರೋದಕ್ಕೂ. ನಾನು ಗೊತ್ತಿಲ್ಲ ಅಂತ ಹೇಳಿದೆ ಅಲ್ವಾ ಇದು ಕೆತ್ತನೆ ಮಾಡಿರೋದು ಯಾರಂತ. ವೆಯ್ಟ್ ಹೇಳ್ತೀನಿ ನಾನು, ಒಂದು ನಿಮಿಷ, ಒಂದು ಸೆಕೆಂಡ್. ಇದು ಈ ದೇವ್ರ ಕೆತ್ತನೆ ಅಂದರೆ ಈ ದೇವಸ್ಥಾನ ಕೆತ್ತನೆ ಮಾಡಿದ ಶಿಲ್ಪಿಗಳು ಚಿಕ್ಕ ಹಂಪ, ಬಳ್ಳಿಗಾವೆಯ ದಾಸೋಜ, ಚಾವಣ, ಗದುಗಿನ ನಾಗೋಜ, ಇಷ್ಟು ಜನನೂ ಕೆತ್ತಿದಂತ ಹೇಳ್ತಾರೆ. ಮತ್ತು ಇದು ಏಕಕೂಟ ದೇವಾಲಯ, ದ್ವಿಕೂಟ ಅದು ಹಳೆಬೀಡು, ನಾವು ಹೋಗಲಿಲ್ಲ, ಟೈಮ್ ಆಗೋಯಿತು.
ಅದನ್ನು ನೋಡ್ಕೊಂಡು ಬಂದಿದ್ರೆ ನಾವು ಮನೆಗೆ ಬರೋದು ಆಲ್ಮೋಸ್ಟ್ 8:30 to 9:30 ಆಗ್ತಿತ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದರೆ ಆಯಿತು ಅಂತ ಬಂದ್ಬಿಟ್ಟು, ಹತ್ರನೇ ಅಲ್ವಾ, ಹೋಗಿ ಬರೋಣ ಅಂತ. ತುಂಬ ಇಷ್ಟ ಆಯಿತು ಪ್ಲೇಸು. ಈ ದೇವಸ್ಥಾನದಲ್ಲಿ ದರ್ಪಣ ಸುಂದರಿ ತುಂಬ ಫೇಮಸ್. ಇದು ಹೆಂಗೆ ಕೆತ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಒಳಗಡೆ ಒಂದು ತೋರಿಸಿದ್ನಲ್ಲ ನಾನು, ಅದು ಗಲ್ಲ ಎಷ್ಟಿದೆಯೋ ಅಷ್ಟು ಮೂಗು ಎಷ್ಟಿದೆಯೋ ಅಷ್ಟು ಹಣೆ, ಮತ್ತು ಐಬ್ರೋ ಅಷ್ಟು ಅಗಲ ಹಿಪ್ಪಿದೆ, 7 ಅಡಿ ಉದ್ದ ಇದ್ದಾಳೆ. ಕಾಲು ಅಂದರೆ ಪಾದ ಇರುತ್ತಲ್ಲ, ಪಾದದ 2ನೇ ಬೆರಳು ಉದ್ದ ಇದೆ, ಅದೇನೋ ಹೇಳ್ತಾರೆ, ಚೆನ್ನಾಗಿದೆ. ಮತ್ತು ಇದರಲ್ಲಿ ಎಷ್ಟೋ ಕಂಬಗಳಿದ್ದಾವೆ, ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ, ಯಾವುದು ಒಂದು ಕಾಪಿ ಆಗಿಲ್ಲ. ಒಂದೊಂದು ಪಿಲ್ಲರು ಒಂದೊಂದು ಆರ್ಟ್ನ ತೋರಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಟೆಕ್ನಾಲಜಿ ಇಲ್ಲದೆ, ಲೈಟ್ ಇಲ್ಲದೆ, ಮತ್ತು ಇದು ಸೋಪ್ ಸ್ಟೋನ್ ಅಂತ ಹೇಳ್ತಾರೆ, ತುಂಬ ಸೂಕ್ಷ್ಮ ಮತ್ತು ಸಾಫ್ಟಾಗಿರುತ್ತೆ. ಹಂಗಾಗಿ ಸಾಫ್ಟ್ ಫಿನಿಶಿಂಗ್ ಬಂದಿದೆ, ನೈಸಾಗಿ ಚೆನ್ನಾಗಿದೆ. 48 ಪಿಲ್ಲರ್ಸ್ ಇರೋದು, ಒಂದೊಂದು ಪಿಲ್ಲರು ಒಂದೊಂದು ಸ್ಟೈಲಲ್ಲಿದೆ, ಒಂದೊಂದು ಕಾಪಿ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ನಾವು ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು, ಟ್ರೈನ್ 2 ಗಂಟೆಗಿತ್ತು, ಹೊರಟ್ವಿ. ಪ್ಲೇಸ್ ಎಲ್ಲ ನೋಡ್ಕೊಂಡು ತುಂಬ ಇಷ್ಟ ಆಯಿತು ಪ್ಲೇಸ್ ನನಗಂತೂ. ಆ್ಯಂಡ್ ಇನ್ನೊಂದೇನೆಂದರೆ, ಮೈ ಫ್ರೆಂಡ್ ಆಲ್ಸೋ ರಿಯಲಿ ಲೈಕ್ಡ್ ದ ಪ್ಲೇಸ್. ಅಟ್ ಫಸ್ಟ್ ಶಿ ಥಾಟ್ she might not enjoy it much, but later I became her guide and started explaining everything to her while showing the temple. ಪ್ರತಿಯೊಂದನ್ನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಮತ್ತು ಬೈತಿದ್ದೆ, ನೋಡು ಹಂಗೆಲ್ಲ ಇದು ಮಾಡ್ತಿದ್ದಲ್ಲ, ಎಷ್ಟು ಚೆನ್ನಾಗಿದೆ ಅಂತ. And she got very impressed and kept looking at everything with curiosity and excitement. ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಮನೆಗೆ ಬಂದಾಗ ನಾನು ಹೇಳ್ದಾಗೆ 6 to 6:30 ಆಗಿತ್ತು. ಮತ್ತು ಸೇಮ್ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನಾಳೆ ಮತ್ತೆ ಸ್ಟಡಿ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.